ನಿಮ್ಮ ವಾಹಿನಿ, ಇದ್ದಿದ್ದು ಇದ್ದ ಹಾಗೆ. ನನ್ನ ಅಥವಾ ನಮ್ಮ ಪಕ್ಷದ ಎಲ್ಲ ಪದಾಧಿಕಾರಿಗಳಿಗೆ ನಮಸ್ಕರಿಸುತ್ತಾ, ನಾನು ಒಬ್ಬ ನಿವೃತ್ತ ಶಿಕ್ಷಕನಾಗಿ ಮರ್ತಿದ್ದೇಗೌಡರು ಗೆದ್ದೇ ಗೆಲ್ತಾರೆ ಅನ್ನೋದನ್ನು 100ಗೆ 100% ಹೇಳ್ತೀನಿ. ಕೆಲವರು 200%, 300%, 1000 ಅಂತಾರೆ. ಅದಲ್ಲ, 100ಗೆ 100 ಯಾಕೆ ಮರಿತಿದ್ದೇಗೌಡರ ಗೆಲುವು ಅವಶ್ಯಕತೆ ಇದೆ ಅಂದರೆ, ಅವರು 4 ಬಾರಿ ಶಿಕ್ಷಕರ ಪರವಾಗಿ ಪ್ರತಿನಿಧಿಸಿದಂಥ ವ್ಯಕ್ತಿ. ಮರಿತಿದ್ದೇಗೌಡ ಹಣದಿಂದ ಬಂದವನಲ್ಲ, ಗುಣದಿಂದ ಬಂದವನು. ಅವನು ಸರಸ್ವತಿ ಪುತ್ರ. ಶಿಕ್ಷಕರ ಕ್ಷೇತ್ರದ ಸಮಸ್ಯೆಗಳು ಗೊತ್ತಿರೋದು ಮರಿತಿದ್ದೇಗೌಡರಿಗೆ ಅಷ್ಟೇನೆ. ಮರಿತಿದ್ದೇಗೌಡರಿಗೆ ಬಿಟ್ಟರೆ ಈಗೇನು ನಿಂತಿದ್ದಾರೆ ಅವ್ರು ಯಾರಿಗೂ ಶಿಕ್ಷಕರ ಸಮಸ್ಯೆ ಗೊತ್ತಿಲ್ಲ, ಶಿಕ್ಷಕರ ಕ್ಷೇತ್ರದ ಸಮಸ್ಯೆಗಳ ಹರಿವೇ ಇಲ್ಲ. ಅಂಥವರು ಈ ಚುನಾವಣೆಯಲ್ಲಿ ಗೆದ್ದಿರೋದು ನಿಸ್ಸಂಶಯವಾಗಿ ಪರಾಭವವನ್ನು ಅನುಭವಿಸ್ತಾರೆ ಅನ್ನೋದನ್ನು ನಾನು ನಾಗಮಂಗಲ ತಾಲೂಕಿನ ಅಷ್ಟೇ ಅಲ್ಲ, ಇಡೀ ಜಿಲ್ಲೆಯ ಪರವಾಗಿ ನಾನೊಬ್ಬ ನಿವೃತ್ತ ಶಿಕ್ಷಕನಾಗಿ ಮಾತಾಡ್ತಾ ಇದ್ದೇನೆ. ಯಾಕೆ ಮರಿತಿದ್ದೇಗೌಡರ ಅವಕಾಶ ಇದೆ ಅಂದರೆ, ಅವರು ಪ್ರಾರಂಭದಲ್ಲಿ ಗೆದ್ದಿದ್ದು ಕಾಂಗ್ರೆಸ್ನ ಪ್ರತಿನಿಧಿಯಾಗಿದ್ದರೂ ಕೂಡ ಪ್ರತ್ಯೇಕವಾಗಿ ಅವರೊಬ್ಬರೇ ಪಕ್ಷೇತರರಾಗಿ ಗೆದ್ದಿದ್ದಾರೆ. ಆನಂತರ 12 ಬಾರಿ ದಳದ ಟಿಕೆಟ್ ಅಂತ ದಳದ ಬೆಂಬಲದಿಂದ ಗೆದ್ದಿದ್ದಾರೆ. 5ನೇ ಬಾರಿ ಇವತ್ತು ಗೆಲ್ತಾ ಇರೋದು ಕಾಂಗ್ರೆಸ್ನಿಂದ. ಮೊದಲು ಗೆದ್ದಿದ್ದು ಕಾಂಗ್ರೆಸ್ನಿಂದಾನೆ. ಆದರೆ ಅವರು ಪಕ್ಷ ರಾಜಕಾರಣವನ್ನು ಮಾಡಲಿಲ್ಲ. ಎಲ್ಲ ಶಿಕ್ಷಕರ ಪರವಾಗಿ ಅನುದಾನ ರಹಿತ ಪ್ರೌಢಶಾಲೆಗಳಿರ್ಬೋದು, ಪ್ರಾಥಮಿಕ ಶಾಲೆಗಳಿರ್ಬೋದು, ITI ಕಾಲೇಜುಗಳಿರ್ಬೋದು, ಡಿಪ್ಲೊಮೊ ಕಾಲೇಜ್ ಇರ್ಬೋದು, ಎಲ್ಲ ಕ್ಷೇತ್ರಗಳಲ್ಲಿ ಅವರದೇ ಚಾಪನ್ನು ಮೂಡಿಸ್ಕೊಂಡಿದ್ದಾರೆ. ಅಂಥವ್ರಿಗೇನಾದರೂ ಮತ ಹಾಕ್ತಾ ಇದ್ದರೆ ಅಂಥ ಶಿಕ್ಷಕರೇ ಅಲ್ಲ. ಅವರ ಮತ ಬೇರೆಯವ್ರಿಗೆ ಹಾಕಿದ್ರು ಕೂಡ ನಾನಂತೂ ಅಂದ್ಕೊಳ್ತೀನಿ, ಇದು ಅಪಾತ್ರ ದಾನ ಅಂತ ಹೇಳ್ತೀನಿ. ದಾನ ಮಾಡಬೇಕು, ಪಾತ್ರರಿಗೆ ದಾನ ಮಾಡಬೇಕು. ಮತದಾನ ಪವಿತ್ರವಾದದ್ದು. ಇದು ವಿದ್ಯಾವಂತರ ಕ್ಷೇತ್ರ. ಯಾರನ್ನ ಗೆಲ್ಲಿಸ್ಕೋಬೇಕು ಅನ್ನೋ ಮನಸ್ಸಿದೆಯೋ ಅವ್ರನ್ನ ಗೆಲ್ಲಿಸ್ತಾ ಇದ್ದಾರೆ. ಅವ್ರನ್ನ ಗೆಲುವೆ ಮರ್ತಿದ್ದೇಗೌಡರ ಗೆಲುವು. ಇವತ್ತು ಮಂಡ್ಯ ಇರ್ಬೋದು, ಮೈಸೂರು ಇರ್ಬೋದು, ಚಾಮರಾಜನಗರ ಇರ್ಬೋದು, ಹಾಸನ ಇರ್ಬೋದು, ಎಲ್ಲ ಕಡೆ ಮರ್ತಿದ್ದೇಗೌಡರ ಹಲೆ ಇದೆ ಹೊರತು ಯಾವ ಪಕ್ಷದ ಹಲೆಗಿಂತ ಮುಖ್ಯವಾಗಿ ಅವರು ಬೆಂಬಲಿತ ಕಾಂಗ್ರೆಸ್ ಅವರ ವೈಯಕ್ತಿಕ ಹಲೆ ಇದೆ. ಅವರ ಗೆಲುವು, ಅವರಿಗೆ ಸಪೋರ್ಟ್ ಮಾಡಿದಂಥ ಕಾಂಗ್ರೆಸ್ ಎಲ್ಲ ನಾಯಕರುಗಳಿಗೂ, ರಾಜ್ಯ, ಜಿಲ್ಲಾ ಮತ್ತು ತಾಲೂಕಿನ ಎಲ್ಲ ಘಟಕದ ಪದಾಧಿಕಾರಿಗಳಿಗೆ ನಾನು ವಂದನೆಗಳನ್ನು ಸಲ್ಲಿಸ್ತಾ, ಮರಿತಿದ್ದೇಗೌಡರ ಗೆಲುವು 100ಕ್ಕೆ 100 ಸತ್ಯ ಅನ್ನೋದನ್ನು ಇವತ್ತು ಪ್ರಮಾಣೀಕರಿಸ್ತಾ ಇದ್ದೇನೆ. ಅವರು ಗೆದ್ದೇ ಗೆಲ್ತಾರೆ, ಇದರಲ್ಲಿ ನಿಸ್ಸಂಶಯ ಬೇಡ. ಎಲ್ಲ ಕಾರ್ಯಕರ್ತರು ಮತ ಹಾಕಿದವರು, ಮತ ಹಾಕೋದಕ್ಕೆ ಸಪೋರ್ಟ್ ಮಾಡಿದಂಥ ಎಲ್ಲ ಕಾರ್ಯಕರ್ತರಿಗೆ ಮತ್ತು ಎಲ್ಲ ನನ್ನ ಶಿಕ್ಷಕ ಬಂಧುಗಳಿಗೆ, ಎಲ್ಲ ಶಿಕ್ಷಕರ ಪರವಾಗಿ ಮಂಡ್ಯ ಜಿಲ್ಲೆಯ ನಾಗಮಂಗಲ ತಾಲೂಕಿನ ಎಲ್ಲ ಜಿಲ್ಲೆಯ ತಾಲೂಕುಗಳ ಮತ್ತು ಇಡೀ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಮತದಾರ ಪರವಾಗಿ ನಾನು ಮತದಾನ ಮಾಡಿದಂಥ ಎಲ್ಲ ಗೌರವಾನ್ವಿತ ಶಿಕ್ಷಕರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತಾ, 6ನೇ ತಾರೀಕು ಮರಿತಿದ್ದೇಗೌಡರ ಗೆಲುವನ್ನು ನಾನು ನಿರೀಕ್ಷೆ ಮಾಡ್ತೇನೆ. ಅದು ಗೆದ್ದೇ ಗೆಲ್ತಾರೆ. ಇವತ್ತು ಅದರ ವಿಜಯೋತ್ಸವದ ಪ್ರಾರಂಭ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಹೇಳ್ತಾರೆ. ಒಂದು ಈ ಕ್ಷೇತ್ರದಲ್ಲಿ ಅರ್ಹತೆ ಇರೋರು ನಿಂತ್ಕೋಬೇಕು, ಕ್ವಾಲಿಫಿಕೇಷನ್ ಇರಬೇಕು. ಇವತ್ತು ಶಿಕ್ಷಣ ಕ್ಷೇತ್ರದ ಆಳ, ಅರಿವು, ಉದ್ದ, ಅಗಲ ಗೊತ್ತಿರೋದು ಮರಿತಿದ್ದೇಗೌಡರಿಗೆ ಅಷ್ಟೇ ಅನ್ನೋದನ್ನು ಹೇಳ್ತೇನೆ. ಶ್ರೀಕಂಠೇಗೌಡರಿಗೂ ಇತ್ತು, ಬಟ್ ಯಾಕೋ ಪಾಪ ಅವರು ಈ ಕಣದಿಂದ ನಿವೃತ್ತಿ ಯಾಕಾದರೂ ಅಂತ ಗೊತ್ತಿಲ್ಲ. ಹಲವಾರು ಊಹಾಪೋಹಗಳಿದ್ದಾವೆ ಶ್ರೀಕಂಠೇಗೌಡರ ಬಗ್ಗೆ. ಅದ್ರ ಬಗ್ಗೆ ನಾನು ಮಾತಾಡಲ್ಲ. ಇವತ್ತು ಈ ಕ್ಷೇತ್ರದಲ್ಲಿ ನಿಂತಿರುವ 11 ಜನದಲ್ಲಿ ನೇರ ಹಣಾಹಣಿ ಇರೋದು ವಿವೇಕಾನಂದ ಅವ್ರಿಗೂ ಮತ್ತು ನಮ್ಮ ಮರಿತಿದ್ದೇಗೌಡರು ನಡುವೆ ಅಷ್ಟೇ. ಆದರೆ ವಿವೇಕಾನಂದ ಅವ್ರಿಗೆ ಹೋಲಿಸ್ಕೊಂಡ್ರೆ ವಿವೇಕಾನಂದ ಅವರು ಕ್ವಾಲಿಫೈಡ್ ಅಲ್ಲ. ಅವರು SLC ಕೂಡ ಫೇಲ್ಡ್ ಆಗಿದ್ದಾರೆ ಅನ್ನೋ ಮಾಹಿತಿ ನಾನು ಎಲ್ಲ ಕಡೆ ಮಾಧ್ಯಮಗಳಲ್ಲಿ ನೋಡಿದ್ದೇನೆ. ವೈಯಕ್ತಿಕವಾಗಿ ಅವ್ರ ಬಗ್ಗೆ ಮಾಹಿತಿ ತರಿಸ್ಕೊಂಡಿದ್ದೇನೆ. ಹಾಗಾಗಿ ಅಂಥವರ ಗೆಲುವು ಗೆದ್ದರೆ, ಆಗೊಂದು ವೇಳೆ ಗೆದ್ದರೆ ಅದು ಈ ಸಮಾಜದ ಏನು ಶಿಕ್ಷಕ ಸಮಾಜದ ಅವನತಿಯೇ ಹೊರತು ಉನ್ನತಿ ಅಲ್ಲ ಅನ್ನೋದನ್ನು ಹೇಳ್ತೇನೆ. ಸುದ್ದಿ 3 ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ.